ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್. ಮೊದಲಿಗೆ ಬನ್ನಿ, ಇಲ್ಲಿ ತರಕಾರಿನ ಕಟ್ ಮಾಡಿ ತೊಳೆದಿದ್ದೀನಿ, ಅಕ್ಕಿನ ತೊಳೆದಿದ್ದೀನಿ, ಬೇಳೆನೂ ತೊಳೆದಿದ್ದೀನಿ. ಎಲ್ಲನೂ ಕುಕ್ಕರಲ್ಲಿ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕೋಣ. ಇವಾಗ ಅದು ಚೆನ್ನಾಗಿ ಬೇಯಲಿ. ಮತ್ತು 2 ದಪ್ಪಸೆ ಈರುಳ್ಳಿಯನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ 1 ಬೇಕಂದರೆ 1 ಸಾಕು, 2 ಆದರೆ 2 ಸಾಕು. ನಾನು 2 ತಗೊಂಡು ಇಲ್ಲಿ ಮೀಡಿಯಮಾಗಿ ಕಟ್ ಮಾಡ್ತಾಯಿದ್ದೀನಿ. ತೀರಾ ಸಣ್ಣನಲ್ಲ ದಪ್ಪನಲ್ಲ, ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 4 ಟೊಮೊಟೊನೂ ಸಹ ನಾನು ಇಲ್ಲಿ ತೊಗೊಂಡಿದ್ದೀನಿ. 4 ಟೊಮೊಟೊನೂ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಒಂದು ಸೈಡಲ್ಲಿ ಇಡೋಣ. ಇವಾಗ ನೋಡಿ ಹುಣಸೆಹಣ್ಣು, ಕೆಲವರು ಹುಣಸೆಹಣ್ಣು ಹಾಕ್ತಾರೆ, ಕೆಲವರು ಹಾಕಲ್ಲ. ಹುಣಸೆಹಣ್ಣು ಮತ್ತು ಬಿಸಿಬೇಳೆಬಾತ್ ಪೌಡ್ರು ಇಷ್ಟನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಾವೇನು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಿದೆ, ನೋಡ್ಬೋದು ಇಲ್ಲಿ. ಇದು ಮೆತ್ತಗಾಗಬೇಕು, ಮಕ್ಳಿಗೆ ಊಟ ಮಾಡಿಸ್ತೀವಲ್ಲ ಆ ಥರ ಮೆತ್ತಗಿರಬೇಕು. ಇದು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಅಷ್ಟು ನೀರು ಹಾಕಿದ ನಂತರ ನಾವೇನು ಮಾಡಬೇಕು ಅಂದರೆ, ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ಅಂದರೆ ಒಬ್ಬೊಬ್ಬರು ಎಲ್ಲ ಮಿಕ್ಸಲ್ಲೇ ಮಾಡ್ತಾರೆ, ನಾವು ಆ ಥರ ಮಾಡಲ್ಲ, ಇದೇ ಥರ ಮಾಡೋದು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹಾಕಬೇಕು ಇದಕ್ಕೆ, ಅಂದರೆ ನಾವು ಅಲ್ಲಿಗೆ ಸ್ವಲ್ಪ ಹಾಕಿದ್ದೀವಿ ಕುಕ್ಕರಲ್ಲಿ, ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಏನು ಬಿಸಿಬೇಳೆಬಾತ್ ಪೌಡ್ರ್ ಇದೆಯಲ್ಲ ಅದನ್ನೆಲ್ಲ ನಾನು ಒಟ್ಟಿಗೆ ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲೇ, ಅಂದರೆ ತುಂಬ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಮತ್ತು ನಾವು ಹುಣಸೆಹಣ್ಣನ್ನು ನೀರು ಏನು ನೆನೆಸಿಟ್ಟಿದ್ವಲ್ಲ ಹುಣಸೆಹಣ್ಣನ್ನು, ಅದನ್ನೇನು ಮಾಡಬೇಕು, ಚೆನ್ನಾಗಿ ಎಲ್ಲ ಅದನ್ನು ತೆಗೆದುಬಿಟ್ಟು ಬೇರೆ ಬೌಲಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ನೋಡಿ ಹಾಕ್ತಾಯಿದ್ದೀನಿ ನಾನು. ಕೆಲವ್ರು ಹಾಕ್ತಾರೆ ಹುಣಸೆಹಣ್ಣು, ಕೆಲವ್ರು ಹಾಕಲ್ಲ, ಅಂದರೆ ನಾವು ಹಾಕ್ತೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಇದು, ಹಾಗೆ ಸ್ವಲ್ಪ ಬೇಯಲಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಟಿದ್ದು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋಣ. ಇವಾಗ ನೋಡಿ ಇದು ಚೆನ್ನಾಗಿ ಆಗಿದೆ. ಮತ್ತು ನಾವೇನು ಇದನ್ನು ರೆಡಿ ಮಾಡಿದ್ದೀವಲ್ಲ ಇದನ್ನು ಸಹ ರೆಡಿಯಾಗಿದೆ. ಇವಾಗ ಈ ಫ್ರೈ ಮಾಡಿದ್ದೀವಲ್ಲ ಟೊಮೊಟೊ ಎಲ್ಲ, ಅದನ್ನು ತೆಗೆದು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಇಲ್ದಂಗೆ ಅದನ್ನು ನಾನು ಮಾಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇಡೋಣ. ಇನ್ನೊಂದು ಸರಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ತಾ ಇರೋಣ. ನೋಡ್ತಾ ಇರಬೇಕು, ಇದಿದ್ರೆ ಕಂಟು ಹಿಡಿದು ಬಿಡುತ್ತೆ ಇದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಪ್ಲೇಟ್ ಮುಚ್ತಾಯಿದ್ದೀನಿ. ಪ್ಲೇಟ್ ತೆಗಿತಾಯಿದ್ದೀನಿ. ನೋಡಿ ಇದು 3/4% ಆಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೋಡಿ, ಇವಾಗ ನೋಡಿ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಒಂದು ಬಟ್ಲು ತೊಗೊಳ್ಳೋಣ. ಬಟ್ಲಲ್ಲಿ ಇದನ್ನು ಹಾಕ್ಕೊಳ್ಳೋಣ. ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ಹೇಗೆ ಗೊತ್ತಾ, ನಾವು ಮಾಡಬೇಕಾದ್ರೇ ಒಂದು ಕಲರು, ಅದು ಬಟ್ಲಿಗೆ ಹಾಕ್ಬೇಕಾದ್ರೇ ಒಂದು ಕಲರ್, ಯಾವುದೇ ಆದರೂ ಅಷ್ಟೇ. ಫೋನ್ ಚೆನ್ನಾಗಿರಬೇಕು. ನಮ್ಮ ಹತ್ರ ಅಷ್ಟೊಳ್ಳೆ ಫೋನ್ ಇಲ್ಲ, ಇರಲಿ ಇದರಲ್ಲಿ ಅಡ್ಜಸ್ಟ್ ಮಾಡೋಣ ನಾವು. ನೋಡಿ ಇವಾಗ ರೆಡಿಯಾಗಿದೆ ಬಿಸಿಬೇಳೆಬಾತು. ತುಂಬ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಈ ಥರ ಮಾಡ್ತೀವಿ ಅಂದರೆ. ಹಾಗೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ನೋಡಿ, ಇವಾಗ ಈ ಥರ ಕಲರ್ ಬರುತ್ತೆ. ಇದು ಒರಿಜಿನಲ್ ಕಲರು. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.